ಮಾಜಿ ಸಚಿವ ರೆಬೆಲ್ ಸ್ಟಾರ್ ಅಂಬರೀಶ್ ನಿಧನ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಂದ ಹಾಲು ತುಪ್ಪ ಬಿಡುವ ಕಾರ್ಯ ವಿಳಂಬವಾಗ್ತಾ ಇದೆ. ಅಂಬರೀಶ್ ಸಮಾಧಿ ವೀಕ್ಷಣೆಗೆ ಅಭಿಮಾನಿಗಳಿಗೆ ಅವಕಾಶವನ್ನ ಕೊಡಲಾಗಿದ್ದು, ದೂರದಲ್ಲೇ ನಿಂತು ಸಮಾಧಿಯನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಹೀಗಾಗಿ ಸರತಿ ಸಾಲಿನಲ್ಲಿ ಬಂದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ದೂರದಿಂದಲೇ ಸಮಾಧಿಯನ್ನ ವೀಕ್ಷಣೆಗೆ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಪ್ರತ್ಯೇಕವಾಗಿ ಸಮಾಧಿ ಬಳಿ ಹೋಗೋದಕ್ಕೆ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಪೂಜಾ ಕಾರ್ಯಗಳು ಮುಗಿದ ಬಳಿಕ ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೊಡಲಾಗುತ್ತೆ. ಅಂದರೆ ನಾಳೆಯಿಂದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಮಾಧಿಗೆ ತೆರಳಿ ನಮನ ಸಲ್ಲಿಸಲು ನಾಳೆಯಿಂದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಮಾಜಿ ಸಚಿವ ರೆಬೆಲ್ ಸ್ಟಾರ್ ಅಂಬರೀಶ್ ವಿಧಿವಶರಾದಂಥ ಹಿನ್ನೆಲೆಯಲ್ಲಿ ನಿನ್ನೆ ಅವರ ಅಂತ್ಯಕ್ರಿಯೆ ನೆರವೇರಿತ್ತು. ಇವತ್ತು ಸಮಾಧಿ ಬಳಿಯಲ್ಲಿ ಕುಟುಂಬಸ್ಥರು ಹಾಲು ತುಪ್ಪ ಬಿಡೋ ಕಾರ್ಯವನ್ನು ನಡೆಸಬೇಕಿತ್ತು. ಆದರೆ ಅದು ಮತ್ತಷ್ಟು ವಿಳಂಬ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಏನೋ ನಿನ್ನೆಯಿಂದಲೇ ಅಲ್ಲಿ ಅಭಿಮಾನಿಗಳು ಬರೋದಕ್ಕೆ ಶುರು ಮಾಡಿದರು. ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಬರೋದಕ್ಕೆ ಶುರು ಮಾಡಿದರು. ನಿನ್ನೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅಂಬಿಯವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಇದೀಗ ಅವರ ಸಮಾಧಿಯ ಬಳಿಗೆ ಬಂದು ಆ ಸಮಾಧಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇದು ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಲ್ಲೊಂದು ಬ್ಯಾರಿಕೇಡನ್ನು ಹಾಕಿ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆದರೆ ದೂರದಿಂದಲೇ ಇದನ್ನು ವೀಕ್ಷಣೆ ಮಾಡಬೇಕು, ಸಮಾಧಿಯನ್ನು ವೀಕ್ಷಣೆ ಮಾಡಬೇಕು. ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹತ್ತಿರಕ್ಕೆ ಏನೋ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನಾಳೆಯಿಂದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಹತ್ತಿರಕ್ಕೆ ಹೋಗಿ ಅದನ್ನು ನಮಸ್ಕಾರ ಮಾಡೋದಕ್ಕೋ ಅಥವಾ ಅದನ್ನು ವೀಕ್ಷಣೆ ಮಾಡೋದಕ್ಕೂ ಅವಕಾಶವನ್ನು ಕೊಡಲಾಗುತ್ತೆ. ಆದರೆ ಇವತ್ತು ದೂರದಿಂದಲೇ ಅದನ್ನು ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಭಿಮಾನಿಗಳ ದಂಡೆ ಅಲ್ಲಿಗೆ ಹರಿದು ಬರ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಲ್ಲಿ ಅಭಿಮಾನಿಗಳು ತುಂಬಿಕೊಂಡಿದ್ದಾರೆ ಅಂತ. ಅಭಿಮಾನಿಗಳು ಎಲ್ಲರೂ ಕೂಡ ಬಂದಂಥವರು ದೂರದಲ್ಲೇ ನಿಂತು ಅಂಬರೀಷ್ ಅವರ ಈ ಸಮಾಧಿಯನ್ನು ನೋಡ್ತಾ ಇದ್ದಾರೆ, ಅದನ್ನು ನಮಸ್ಕರಿಸ್ತಾ ಇದ್ದಾರೆ, ಜೊತೆಗೆ ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಇದು ನಿನ್ನೆ ಅಭಿಮಾನಿಗಳಿಗೆ ಸಾಧ್ಯ ಆಗಿರಲಿಲ್ಲ. ಕೆಲವೊಂದಷ್ಟು ಅಭಿಮಾನಿಗಳಿಗೆ ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಒಳಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಅಂಥ ಅಭಿಮಾನಿಗಳು ಇವತ್ತು ಅಂಬರೀಷ್ ಅವರ ಸಮಾಧಿಯ ಬಳಿಯಲ್ಲಿ ನಿಂತು ಅದನ್ನು ನಮಸ್ಕರಿಸುವ ಮೂಲಕ ತಮ್ಮ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ದೃಶ್ಯದಲ್ಲಿ ನೋಡ್ತಾ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ ಕಂಪ್ಲೀಟಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಲೈನನ್ನು ರೆಡಿ ಮಾಡಿದ್ದಾರೆ. ಆ ಲೈನಲ್ಲಿ ಬರಬೇಕು, ಬಂದಂಥವರೇ ಅಲ್ಲಿ ನಿಂತು ನಮಸ್ಕಾರ ಮಾಡಿ ಅಲ್ಲಿಂದ ತೆರಳಬೇಕು. ಇನ್ನು ಸಮಾಧಿ ಹತ್ತಿರಕ್ಕೆ ಹೋಗೋದಕ್ಕೆ ನಾಳೆಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ ಎನ್ನುವಂಥ ಮಾಹಿತಿ ಇದೆ. ನಾಳೆಯಿಂದ ಅಲ್ಲಿಗೆ ಹೋಗ್ಬೋದು, ಹತ್ತಿರಕ್ಕೆ ಹೋಗಿ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ಬರ್ಬೋದು. ಆದರೆ ಇವತ್ತು ದೂರದಲ್ಲೇ ನಿಂತು ವೀಕ್ಷಣೆಯನ್ನು ಮಾಡಬೇಕು ಅಭಿಮಾನಿಗಳು. ಇದು ಸಮಾಧಿಯ ಬಳಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಇದು ಕಂಠೀರವ ಸ್ಟುಡಿಯೋ ಬಳಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಎಲ್ಲಿ ಅಂಬರೀಷ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿತ್ತು ಅಲ್ಲಿಗೆ ಅಭಿಮಾನಿಗಳ ದಂಡು ಹರಿದು ಬರ್ತಾ ಇದೆ. ಅಂತ್ಯ ಸಂಸ್ಕಾರ ನಡೆದಂತಹ ಜಾಗದಲ್ಲಿ ನಿಂತು ಆ ಸಮಾಧಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಸಮಾಧಿ ಬಳಿಯಲ್ಲಿ ಹೋಗೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ದೂರದಲ್ಲಿಯೇ ನಿಂತು ಆ ಸಮಾಧಿಯನ್ನು ನೋಡಬೇಕು. ಇನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ ನಾಳೆಯಿಂದ, ಇವತ್ತು ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ ಹತ್ತಿರಕ್ಕೆ ಹೋಗೋದಕ್ಕೆ, ಆದರೆ ನಾಳೆಯಿಂದ ಹತ್ತಿರಕ್ಕೆ ಹೋಗಿ ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಎನ್ನುವಂಥ ಮಾತನ್ನು ಈಗಾಗಲೇ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಕುಟುಂಬಸ್ಥರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಕ್ರಮ ಇದು. ಇನ್ನು ಆ ಸಮಾಧಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಭಾಗ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ.
ನಾವಿವಾಗ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬಿಯವರ ಸಮಾಧಿ ಬಳಿ ಇದೀವಿ. ನಾವಿಲ್ಲಿ ನೋಡ್ತಾ ಇರಬಹುದು ಅಂಬರೀಶ್ ಅವರ ಅಂತ್ಯಕ್ರಿಯೆ ನಿನ್ನೆ ಸಂಜೆ ವೇಳೆಗೆ ನಡೀತು. ಇವತ್ತು ಕೂಡ ಇನ್ನು ಕಂಠೀರವ ಸ್ಟುಡಿಯೋದ ಅಂಬಿ ಸಮಾಧಿಯ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಭದ್ರತೆಯನ್ನ ನಿರ್ಮಿಸಿರುವಂತಹದ್ದು. ಪೊಲೀಸ್ ಸಿಬ್ಬಂದಿಗಳು ಕೂಡ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಜೊತೆಗೆ ಏನು ಅಂಬಿಯವರ ಇನ್ನು ಸಮಾಧಿಯ ಬೆಂಕಿಯ ಝಳ ಕೂಡ ಇನ್ನು ಹಾಗೆ ಇದೆ. ನಿನ್ನೆ ಸಂಜೆ ಹೊತ್ತಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿತ್ತು. ಪಂಚಭೂತಗಳಲ್ಲಿ ಅಂಬಿಯ ಶರೀರ, ಅಂಬಿಯ ದೇಹ ನಿನ್ನೆ ಸಂಜೆ ಹೊತ್ತಿಗೆ ಪಂಚಭೂತಗಳಲ್ಲಿ ವಿಲೀನವಾಯಿತು. ಇನ್ನು ಕೂಡ ಆ ಬೆಂಕಿಯ ಜಳ ಹಾಗೆ ಇರುವುದನ್ನ ನಾವು ನೋಡಬಹುದು. ಇನ್ನು ಇವತ್ತು ಬೆಳಗ್ಗೆ ಹೊತ್ತಿಗೆ ಸಾಕಷ್ಟು ಜನ ಅಭಿಮಾನಿಗಳು ಅಂಬಿಯ ಸಮಾಧಿಗೆ ಬಂದು ಒಮ್ಮೆ ವೀಕ್ಷಣೆ ಮಾಡಿ ಅವರಿಗೆ ಒಂದು ನಮನ ಸಲ್ಲಿಸಬೇಕು, ಅವರ ಒಂದು ಸಮಾಧಿಗೆ ಆದರೂ ನಮನ ಸಲ್ಲಿಸಬೇಕು ಅನ್ನೋ ಕಾರಣದಿಂದ ಸಾಕಷ್ಟು ಜನ ಅಭಿಮಾನಿಗಳು ಬೆಳಿಗ್ಗೆಯಿಂದಲೇ ಬಂದಿದ್ರು. ಬಟ್ ಬೆಳಿಗ್ಗೆಯಿಂದ ಯಾರಿಗೂ ಅವಕಾಶ ಇರಲಿಲ್ಲ. ಆದರೆ 9 ಗಂಟೆಯ ನಂತರ ಅಭಿಮಾನಿಗಳನ್ನ ಪೊಲೀಸ್ ಸಿಬ್ಬಂದಿಗಳು ಒಳಗೆ ಬಿಟ್ಟಿರುವಂತಹದ್ದು. ಇನ್ನು ಸಮಾಧಿಯನ್ನ ವೀಕ್ಷಣೆ ಮಾಡಿ ಜೊತೆಗೆ ಅವರು ಅಂಬಿಗೆ ತಮ್ಮ ನಮನವನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹದ್ದು. ಬಹುಶಃ ನಿನ್ನೆ ಕೂಡ ಅವರನ್ನ ಒಳಗೆ ಬಿಟ್ಟಿರಲಿಲ್ಲ ಅಂತ ಕಾಣುತ್ತೆ. ಸೊ ಹಾಗಾಗಿ ಇವತ್ತು ಸಾಕಷ್ಟು ಜನ ಅಭಿಮಾನಿಗಳು ಬಂದಿರುವಂತಹದ್ದು. ಸೊ ಅಭಿಮಾನಿಗಳಿಗೆ ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ಹೆಸರುಘಟ್ಟ. ನಿನ್ನೆ ನಿಮಗೆ ಒಳಗಡೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಮೇಡಮ್, ತುಂಬಾ ಕ್ರೌಡ್ ಇತ್ತಲ್ವಾ, ಅದಕ್ಕೆ ಹಂಗಾಗಿ ಬರೋಕ್ಕಾಗಲಿಲ್ಲ. ಇವತ್ತಿನ ದಿವಸ ನಾವು ಒಬ್ಬ ಮೇಯರ್ ನಟನ್ ಕಳ್ಕೊಂಡಿದ್ವಿ. ಇದ್ದಂಥ ರಾಜ್ಕುಮಾರ್ ಮತ್ತೆ ಇವ್ರನ್ನ ವಿಷ್ಣುವರ್ಧನ್ ಇದ್ದಾರೆ, ಅವ್ರನ್ನ ದಿಗ್ಗಜರಲ್ಲಿ ಇಬ್ಬರು ದಿಗ್ಗಜರಾಗಿದ್ರು. ಆ ದಿಗ್ಗಜರಾಗಿರ್ಬೇಕಾದ್ರೆ ಫಸ್ಟ್ ಒಬ್ಬ ವಿಷ್ಣುವರ್ಧನ್ ಕಳ್ಕೊಂಡಿದ್ವಿ. ಈಗ ಒಬ್ಬ ಅತ್ಯುತ್ತಮವಾದ ನಟ ಅಂಬರೀಷ್ ಕಳ್ಕೊಂಡಿದ್ವಿ. ಅವ್ರು ಇದ್ದಂಥ ಒಂದು ಆಸೆ ಏನಂದ್ರೆ ತನ್ನ ಮಗಂದು ಒಂದು ಪಿಕ್ಚರ್ ನೋಡಬೇಕು, ಮತ್ತೆ ಒಂದು ಹೊಸ ಮನೆ ಗ್ರೂಪ್ ಎಷ್ಟು ಮಾಡಬೇಕು ಅನ್ನೋ ಒಂದು ಬಹಳ ಅವ್ರಿಗೆ ಹಂಬಲಿಕೆ ಇದ್ದಿತ್ತು. ಬಟ್ ಅದು ಭಗವಂತ ನೆರವೇರಿಸೋಕ್ಕಾಗಲಿಲ್ಲ. ಇರಲಿ, ಅವರ ಆತ್ಮಕ್ಕೆ ಮತ್ತು ಅವರ ಒಂದು ಕುಟುಂಬಕ್ಕೆ ಶಾಂತಿ, ಒಂದು ನೆಮ್ಮದಿ ನೀಡಲಿ ಅಂತ ಕೇಳ್ಕೊತೀವಿ ಮೇಡಮ್. ನಾವು ನೀವೆಲ್ಲಿಂದ ಬಂದಿರುವಂಥದ್ದು? ಮಹೇಶ್ ಹೂನಗಿ ಅಂತ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು. ನಾವು ಇದೇ ಬೆಂಗಳೂರಲ್ಲಿರೋದು. ನಮ್ಮ ಸ್ವಂತ ಊರು ಬಂದು ಅವ್ರ ತಾತನವರು ಟಿ ನರಸೀಪುರದವರು. ನಾವು ಒಂದು 20-25 ವರ್ಷದಿಂದ ಅಭಿಮಾನಿಗಳು. ಇಲ್ಲಿ ಬಂದು ನೆನ್ನೆ 3 ದಿವಸದಿಂದ ಇಲ್ಲೇ ಇದ್ದೀವಿ. ನಮಗೆ ಅಣ್ಣನ ಕಳ್ಕೊಂಡು ದೊಡ್ಡ ಆಲದ ಮರನೇ ಬಿದ್ದೋಗ್ಯದಂಗಿದೆ. ಆ ಆಲದ ಮರ ಅವರು ಸುಮಾರು ಜನ ಅವರಿಂದ ಜೀವನ ರೂಪಿಸ್ಕೊಂಡಿದ್ರು. ಒಳ್ಳೊಳ್ಳೆ ಅವ್ರ ಒಳ್ಳೆ ಗುಣಗಳನ್ನ ತಗೊಂಡು ಜೀವನದಲ್ಲಿ ಒಳ್ಳೆ ರೂಪಿಸ್ಕೊಂಡು ಅವ್ರ ಜೀವನ ರೂಪಿಸ್ಕೊತಾ ಇದ್ರು. ದಾನ ಧರ್ಮದಲ್ಲಿ ಅವರು ಅಂತ ಮನುಷ್ಯ ಇನ್ನು ಹುಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅಭಿ ಅವರು ಪಿಕ್ಚರ್ದು ಬೇರೆ ಬರ್ತಾ ಇದೆ. ಅವ್ರು ಇರೋ ತನಕ ಒಂದು ಫಿಲಮ್ ರಿಲೀಸ್ ಆಗಿಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಇರೋದು ಅವ್ರದ್ದು. ಸುಮಾರು ಜನ ಅವ್ರ ನೆರಳಲ್ಲಿ ಬೆಳ್ಕೊಂಡು ಹೋದ್ರು. ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಸುದೀಪ್ ಅವ್ರು ಇರೋದು, ಅವ್ರ ಹೆಸರು ಹೇಳ್ಕೊಂಡು ಬೆಳೆದ್ರು. ಇವತ್ತು ಅವ್ರ ಮಗ ಈ ಥರ ಫಿಲಮ್ ಬರೋ ಟೈಮಲ್ಲೇ ಅವರು ನಮಗೆ ಕಳ್ಕೊಂಡಿದ್ದು ನಮಗೆ ಭಾಳ ಆಘಾತವಾಗಿದೆ. ಹಾಗೂ ಮನಸ್ಸಿಗೆ ಸಿಕ್ಕಾಪಟ್ಟೆ ದುಃಖ ಆಗಿದೆ. ನಿಮಗೆ ನಿನ್ನೆ ಒಳಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿತ್ತಾ? ನಾವು ಮಾತಾಡಿದ್ವಿ. ಮರೆಯದ ಮಾಣಿಕ್ಯ, ಎಂದೆಂದಿಗೂ ಅಂದೂ ಅಂಬಿ, ಎಂದೂ ಅಂಬಿ, ಮುಂದೂ ಅಂಬಿ, ಎಂದೆಂದೂ ಅಂಬಿ. ನಾವೊಂದು ಸಂಘ ಮಾಡಿದ್ವಿ. ಆ ಸಂಘದಲ್ಲಿ ನಾವು 30-32 ವರ್ಷದಿಂದ ನಾವು ಮಾಡಿದವರು. ಮಗ ಒಬ್ಬಿದೆ ನನಗೆ, ಅಂಬರೀಷ್ ಅಂತ ಹೆಸರಿಟ್ಟಿದ್ದೀನಿ. ನನ್ನ ಮಗನಿಗೆ ಅಣ್ಣನೇ ಬಂದು ನನಗೆ ನಾಮಕರಣ ಮಾಡಿ ನನಗೆ ಕೇವಲ ಒಂದು 10,000 ರೂಪಾಯಿ ಅವತ್ತಿನ ಕಾಲದಲ್ಲಿ 1997ನೇ ಇಸ್ವಿಲಿ ಆ ಟೈಮಲ್ಲಿ ನನಗೆ ದಾನ ಮಾಡಿ ಅಣ್ಣನ ಹೆಸರು ನನ್ನ ಮಗನಿಗೆ ಇಟ್ಟಿದ್ದೀನಿ. ನನ್ನ ಮಗನೇ ಬಂದಿದ್ದಾನೆ, ಅವನು ಅಂಬರೀಷ್ ಅಂತ. ಗಂಗಾವತಿಗಂತ ಬಂದೀವಿ ಮೇಡಮ್. ನಾವು ಬೆಳಿಗ್ಗೆ 6 ಗಂಟೆ ಬಂದೀವಿ ಮೇಡಮ್. ಅಲ್ಲಿಂದ ನಾವು ಅಣ್ಣಾರು ನೋಡೋಕೆ ಬಂದೀವಿ. ನಿನ್ನೆ ಅವಕಾಶ ಸಿಗಲಿಲ್ಲ, ಇವತ್ತು ಬಂದೀವಿ ನಾವು. ಅಲ್ಲಿಂದ ನಮ್ಮ ಸಂಸ್ಥೆ ಇದೆ, ಈ ಸಂಸ್ಥೆ ಮುಖಾಂತರವಾಗಿ ನಾವು ಬಂದಿದ್ದೀವಿ. ಓಕೆ, ಎಸ್, ನೋಡಿದ್ವಲ್ಲ, 3 ದಿನದಿಂದ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಇಲ್ಲೇ ಇರುವಂತಹದ್ದು. ಏನು ಅಣ್ಣವರ ಅಂತಿಮ ದರ್ಶನ, ಏನು ಅಂಬರೀಷ್ ಅವರ ಅಂತಿಮ ದರ್ಶನ ಪಡ್ಕೋಬೇಕು ಅಂತ ಒಂದಷ್ಟು ಜನ ಕಾಯ್ತಾ ಇದ್ರು. ಬಟ್ ಕೆಲವರಿಗೆ ಸಾಧ್ಯ ಆಗಿರಲಿಲ್ಲ. ಏನು ಅಂತ ಹೇಳಿದ್ರೆ ನಿನ್ನೆ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಇತ್ತು. ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದರಿಂದ ಒಂದಷ್ಟು ಜನಕ್ಕೆ ಒಳಗಡೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇವತ್ತು ಬಂದ್ಬಿಟ್ಟು ಅಭಿಮಾನಿಗಳು ಅಂಬರೀಷ್ ಅವರ ಸಮಾಧಿ ವೀಕ್ಷಣೆಯ ಜೊತೆಗೆ ಅವರ ನಮನವನ್ನ ಸಲ್ಲಿಸಿದ್ದಾರೆ. ಸೊ ಕುಟುಂಬಸ್ಥರು ಬಂದು ಇನ್ನು ಕೆಲವೇ ಹೊತ್ತಲ್ಲಿ ಪೂಜೆಯನ್ನ ಶುರು ಮಾಡಲಿದ್ದಾರೆ. ಕುಟುಂಬಸ್ಥರು ಬಂದರೂ ಕೂಡ ಅಭಿಮಾನಿಗಳಿಗೆ ಇವತ್ತು ಇಡೀ ದಿನ ಅವಕಾಶ ಇರುತ್ತೆ. ಸೊ ಹಾಗಾಗಿ ಗುಂಪಾಗಿ ಅಭಿಮಾನಿಗಳು ಒಳಗೆ ಬಂದು ಕಂಠೀರವ ಸ್ಟುಡಿಯೋ ಒಳಗೆ ಬಂದು ಅಂಬರೀಷ್ ಅವರ ಸಮಾಧಿಗೆ ನಮಸ್ಕರಿಸಿ ಹೋಗ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ಇರ್ಫಾನ್ ಜೊತೆ ಭಾಗ್ಯಸಿದ್ದಪ್ಪ, TV9 ಬೆಂಗಳೂರು.